ಗೊತ್ತಿದ್ದಂತೆ HIV ಟ್ರಾನ್ಸ್ಮಿಷನು ಹರಡುವಂಥ ಒಂದು ವಿಧಾನ ಯಾವ ರೀತಿ ಅಂತ ಅಂದರೆ ಅದು ಸೆಕ್ಷುಯಲ್ ಟ್ರಾನ್ಸ್ಮಿಷನ್ ಆಗ್ಬೋದು, ಇಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಆಗಬೇಕು. ಇವೆರಡು ಮೆಥಡ್ ಆಫ್ ಟ್ರಾನ್ಸ್ಮಿಷನ್ಸ್ ಆಗೋಂಥದ್ದು. ಈಗ ರೋಗಿಗೆ HIV ಬಂದ ತಕ್ಷಣ ಆ ರೋಗಿ ಬೇರೆಯವ್ರಿಗೆ ಹರಡಿಸ್ಬೇಕು ಅಂತಂದರೆ ಸೆಕ್ಷುಯಲಿ ಕಾಂಟ್ಯಾಕ್ಟಿಂದ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ. ಆ ಲೇಡಿ ತನ್ನನ್ನು ಹನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು. ಅದ್ರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದ ಪ್ರಹಾರ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನು ಹೇಳಿದ್ರು. ಇವತ್ತು ಯಾವುದೇ ಒಂದು ಬ್ಲಡ್ಡು HIV ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆನ್ ಅವರು ಲೈವ್ ಇರುತ್ತೆ. ಅದನ್ನು ತೆಗೆದು ಕ್ಯಾನ್ಯುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ HIV ಗೆಟಿಂಗ್ ಇನ್ಫೆಕ್ಟೆಡ್ ಈಸ್ ಆಲ್ಮೋಸ್ಟ್ 80%. 80% ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಅಪಾದನೆ ಮಾಡಿರುವಂಥದ್ದು ಆರ್ ಅಶೋಕ್ ಎಂಬ BJP ಮುಖಂಡರ ಮೇಲೆ. ಅವರಿಗೆ ಕೋಪ ಬಂದು ಮುನಿರತ್ನ ಅವರ ಆಜ್ಞೆ ಮೇರೆಗೆ HIV ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಹೋದಂಥದ್ದನ್ನು ಒಂದು ಕಡೆ ವಿಚಾರ ಕೇಳ್ಪಟ್ಟೆ. ಭಾಳಷ್ಟು ಜನ ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಹರಡಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿರುವಂಥದ್ದನ್ನು ಕೇಳ್ಪಟ್ಟೆ. ನಾನು ತಮಗೆಲ್ಲ ನನ್ನ ಒಂದು ಮನವಿ ಏನು ಅಂತಂದರೆ, ಇವತ್ತು ಇಂಥ ಒಂದು ಮನೋಭಾವನೆ ಇರುವಂಥ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು. ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ನಿಯೋಗ ಹೋಗಿ ಏನು ಇವತ್ತಿನ ದಿನ ಒಕ್ಕಲಿಗರ ಮಹಿಳೆ ಬಗ್ಗೆ ಅವಾಚ್ಯ ಶಬ್ದ, ಅಸಭ್ಯ ಶಬ್ದವನ್ನು ಉಪಯೋಗಿಸುವಂಥದ್ದು, ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುವಂಥದ್ದು, ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು, ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SIT ಮಾಡಬೇಕು ಅಂತ ಕೇಳ್ಕೊಂಡಿದ್ದಂತೆ ಇವತ್ತು ನಮ್ಮ ಸರ್ಕಾರ SIT ಮಾಡಿದೆ. ಹಾಗೂ ಮತ್ತೊಮ್ಮೆ HIV ವಿಚಾರಕ್ಕೆ ಬಂದಾಗ ತಮಗೆ ಗಮನಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತೇನಾದರೂ ಪ್ರಿಕ್ ಆದರೆ ಸುಮಾರು 90 ದಿನ ಬೇಕು ಆ ಒಂದು ವಿಕ್ಟಿಮಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಕಂಡುಹಿಡಿಯಲಿಕ್ಕೆ. ಅವನೇನಾದರೂ ಚುಚ್ಚಿಸ್ಕೊಂಡನು ಏನೋ ಇರಬೇಕು ಚಿದೆ ಇಲ್ಲ ಬೇರೆ ಏನೋ ಅಲರ್ಜಿಯಿಂದಾಗ ಅಂತ ಮರೆತುಬಿಟ್ರೆ ಸುಮಾರು 5 ವರ್ಷ ಯಾವುದೇ ಒಂದು ಕಾಯಿಲೆ ಇಲ್ಲದಲೇ ಇರ್ಬೋದು. ಸೊ ಹಾಗಾಗಿ ಅವನಿಗೆ ಯಾವುದು ಫೀವರು ಮತ್ತು ಡಯರಿಯಾ ಮತ್ತು ಲಂಗ್ ಇನ್ಫೆಕ್ಷನ್ನು ಮತ್ತು ಅದರ್ ಕಾಂಪ್ಲಿಕೇಶನ್ಸ್ ಏನಾದ್ರು ಇಮ್ಯುನೋ ಕಾಂಪ್ರಮೈಸ್ ಕಾಂಪ್ಲಿಕೇಶನ್ಸ್ ಬರೋ ತನಕ HIV ತನ್ನ ಬಾಡಿಲಿದೆ ಅಂತಲೇ ಗೊತ್ತಾಗಲಿಕ್ಕಿಲ್ಲ. ಇಂಥ ಒಂದು ದೊಡ್ಡ ಭೀಕರವಾದಂಥ ಕಾಯಿಲೆನ ಸಮಾಜದಲ್ಲಿ ಹರಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲ ಭಾರತದಲ್ಲೇ ಮೊದಲನೇ ಬಾರಿ ಬಯಾಲಜಿಕಲ್ ವಾರ್ಫೇರ್ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವೈರಸಸ್ಸನ್ನು ಉಪಯೋಗಿಸ್ಕೊಂಡು ಹಿಂದೆ ಸಿರಿಯಾದಲ್ಲಿ, ಇರಾಕಲ್ಲಿ, ಇರಾನಲ್ಲಿ ಉಪಯೋಗಿಸುವಂಥದ್ದನ್ನು ನೋಡಿದ್ದೇವೆ. ಆ ರೀತಿಯ ಸಮಾಜಕ್ಕೆ ಒಂದು ದೊಡ್ಡ ಅಘಾತವಾದಂಥ ಒಂದು ಎಪಿಡೆಮಿಕ್ ತರಲಿಕ್ಕೆ ಹೊರಟಿರೋಂಥ ಚಿಂತನೆ ಇವತ್ತು ಕರ್ನಾಟಕದ ರಾಜಕೀಯ ವಾತಾವರಣದಲ್ಲಿ ಇದೆ ಅನ್ನೋದನ್ನು ನೋವು ಕಾಡ್ತಾ ಇದೆ ನನಗೆ. ಸೊ ಇದ್ರ ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಏನು ಹಿಂದೆ ನಡೆದಂಥ ಘಟನೆಗಳನ್ನು ಅವಲೋಕನ ಮಾಡಿದ್ರೆ ಒಂದು ಕಾಂಪೌಂಡ್ ಬಿದ್ದಂಥ ಸಂದರ್ಭ, ಒಂದು ಕಂದ ಸಾಹಿತ್ಯ ಲೋಕಾಯುಕ್ತದರು ಅದನ್ನು ಪರಿಷ್ಕರಣೆ ಮಾಡಿ ಮಾಹಿತಿ ಕೊಡ್ತಾರೆ, ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿಯಿಂದ ಆಗಿದೆ ಅಂತ. ಅದ್ರ ಬಗ್ಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಹಿಂದೆ ಮಹಿಳೆ ಕಾರ್ಪೊರೇಟರ್ ಮೇಲೆ ದೌರ್ಜನ್ಯಗಳು ಮಾಡಿರೋಂಥ ಘಟನೆಗಳಿದೆ. ಹಾಗೂ ತಾವೆಲ್ಲ ಗೊತ್ತಿದ್ದಂತೆ ವೋಟರ್ಸ್ ಐ ಡಿ BBMPಲಿ ನಡೆದಂಥದ್ದು. ಇನ್ಫ್ಯಾಕ್ಟ್ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ಯಾಲೇಸ್ ಗ್ರೌಂಡಲ್ಲಿ ಬಂದಾಗ ಭಾಷಣ ಮಾಡಿದ್ರು, ಇಂಥ ಒಬ್ಬ ಶಾಸಕರು ವೋಟರ್ಸ್ ಐ ಡಿಲಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆನೂ ಏನು ಮೂಮೆಂಟ್ ಆದಂಗಿಲ್ಲ ಇವತ್ತು. ಹಾಗೂ ಭಾಳಷ್ಟು ಜನ ನಮ್ಮ BJP ಪಕ್ಷದ ನಾಯಕರುಗಳು ಸಹ ಕಾಮೆಂಟ್ ಮಾಡಿದರು. ಅದ್ರ ಜೊತೆಗೆ BBMPಲಿ ಕಳಪೆ ಕಾಮಗಾರಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ
ಮುನ್ರತ್ನ ಅವರು ಮತ್ತು ಅಶೋಕ್ ಅವರು ಫೈಲ್ಸ್ಗಳನ್ನ ಎಲ್ಲೋ ಒಂದು ಕಡೆ ಯಾವ ರೀತಿ ಅಕ್ರಮವಾಗಿ ಅದನ್ನು ಸುಟ್ಟಾಕಿದ್ರು ಅನ್ನೋ ಮಾತುಗಳು ಕೇಳ್ಪಟ್ಟು. ಸೊ ಹಾಗಾಗಿ ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ಇವತ್ತು ಒಂದು ಸಮಾಜದ ಪಿಡುಗು ಇರುವಂಥ HIV ಮಾರಕವಾದಂಥ ವೈರಸ್ಸನ್ನು ಬೇರೆಯವ್ರಿಗೆ ಹರಡಿಸುವಂಥ ಒಂದು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟು ಸರಿ, ಈ ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಂಗಾಗುತ್ತೆ, ಯಾವ ರೀತಿ ಚಿಂತನೆ ಇದೆ, ಯಾವ ರೀತಿ ಮನಸ್ಸಿನ ಆಲೋಚನೆ ಇದೆ ಅನ್ನೋದನ್ನು ತಾವೆಲ್ಲ ಆಲೋಚನೆ ಮಾಡಬೇಕು ಅನ್ನೋದೊಂದು ನನ್ನ ಅನಿಸಿಕೆ. ನಾನು ಮತ್ತೊಮ್ಮೆ ಇವತ್ತು ಸರ್ಕಾರದಲ್ಲಿ SIT ಫಾರ್ಮ್ ಮಾಡಿದ್ದಾರೆ. ಅವರನ್ನು ಹೆಚ್ಚಿನ ರೀತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಒಂದು ಇನ್ವೆಸ್ಟಿಗೇಷನ್ಸ್ ಆಗಿ ರಿಪೋರ್ಟ್ಸ್ಗಳು ಕೊಟ್ಟು ಭಾಳಷ್ಟು ಜನ ಅಲ್ಲಿಯ ಭಾಗದ BJP ನಾಯಕರುಗಳು ಅವರೆಲ್ಲ ಅವ್ರ ಜೊತೆ ಯಾರ್ಯಾರು ಜೊತೆಗೆ ಓಡಾಡ್ಕೊಂಡಿದ್ರು, ಅವ್ರ ಜೊತೆ ಯಾರ್ಯಾರು ವೈಮನಸ್ಸಿದ್ರು, ಅಸಮಾಧಾನ ಇದ್ದರು, ಅವರೆಲ್ಲರೂ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಅನ್ನೋದು ನನ್ನ ಅವರ ಹಿತದೃಷ್ಟಿಯಲ್ಲಿ ನಾನು ಅದನ್ನು ನಿಮ್ಮ ಮೂಲಕ ಸಲಹೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ನಾವು ಫಂಕ್ಷನ್ಸ್ಗಳಲ್ಲಿ ಹೋಗ್ತಾ ಇರ್ತೀವಿ, ಭಾಳಷ್ಟು ಕಡೆ ಗುಂಪುಗಳಲ್ಲಿ ಹೋಗ್ತಾ ಇರ್ತೀವಿ. ಈ ನೀಡಲಲ್ಲಿ ಆ ವೈರಸ್ಸಿನ ಬ್ಲಡ್ಡನ್ನು ಪಾಸ್ ಮಾಡಿರೋದು ಎಷ್ಟೊಂದು ಸಲ ಗೊತ್ತಾಗಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ನಾಯಕರುಗಳು ಪಾಪ ಅಶೋಕ್ ಸರ್ ಬಗ್ಗೆ ಮಾಡಿದ್ದು ಅಂತ ಅನ್ನೋದನ್ನು ಹೇಳ್ತಾಯಿದ್ರು. ಸೊ ಎಲ್ಲರೂ BJP ನಾಯಕರುಗಳೆಲ್ಲ ಪರ್ಸ್ನಲ್ ಟೈಮ್ ತೆಗೆದುಕೊಂಡು ಇದನ್ನು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ನಾನು ಒಂದು ನಿಮಿಷ ಅವರು ಮಧುಸೂದನ್ ಅವರು ಮಾತಾಡ್ತಾರೆ, ಆಮೇಲೆ ಡಾಕ್ಟರ್ ಮಧುಸೂದನ್ ಅವರು ಮಾತಾಡ್ತಾರೆ. ಅಲ್ಲ ಒಂದು ಪ್ರಶ್ನೆ ಆಮೇಲೆ ಕೇಳುವಂತ ಮಾತಾಡ್ಬಿಡ್ತಾರೆ, ಮಾತಾಡಿ ಮಧುಸೂದನ್. ಇಲ್ಲ ಅದೇ ವಿಷಯ, ಸೇಮ್ ವಿಷಯ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಂಗನಾಥ್ ಅವರು ಹೇಳ್ದಂಗೆ ತಮಗೆಲ್ಲರಿಗೂ ಏಡ್ಸು ಯಾವ ಥರ ಬರ್ತದೆ, HIV ಅದಾದಮೇಲೆ ಏಡ್ಸ್ ರೋಗ ಬರ್ತದೆ. ಸೊ ಏಡ್ಸ್ ಬರಬೇಕು ಅಂತಂದರೆ ಅದು ಗಾಳಿಲಿ ಹಾಕ್ಕೊಂಡು ಕೋವಿಡ್ ಥರ ಬರೋದಿಲ್ಲ. ಬಟ್ ಯಾವುದೋ ಒಂದು ಮುಖಾಂತರ ಕಾಂಟ್ಯಾಕ್ಟ್ ಆಗಬೇಕು, ಸೆಕ್ಸುವಲ್ ಕಾಂಟ್ಯಾಕ್ಟ್ ಆಗಿರ್ಬೋದು, ಪಿನ್ಪ್ರಿಕ್ ಆಗಿರ್ಬೋದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿರ್ಬೋದು, ಇಲ್ಲ ಈ ಥರ ಕಾಂಟ್ಯಾಕ್ಟ್ಸ್ಗಳಲ್ಲಿ ಮಾತ್ರ ಬರೋಂಥ ಚಾನ್ಸಸ್ ಇರ್ತದೆ. ಒಂದು ಸಲ ಅದು ಬ್ಲಡ್ ಸ್ಟ್ರೀಮಿಗೆ ಹೋದರೆ ಅವರಿಗೆ HIV ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಏನೋ ಒಂದು ಕಾಮನ್ ವೈರಸ್ ನೆಗಡಿ ಕೆಮ್ಮು ಥರ ಫ್ಲೂ ಲೈಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಫ್ಲೂ ಥರ ಒಂದು ಸ್ವಲ್ಪ ಸಿಮ್ಟಮ್ಸ್ ಬರ್ತದೆ ಒಂದು 2 ವಾರ 3 ವಾರ ಆದಮೇಲೆ. ಅದಾದಮೇಲೆ ಟೆಸ್ಟ್ ಪಾಸಿಟಿವ್ ಆಗಬೇಕು ಅಂತಂದ್ರೂ ಇಮಿಡಿಯೇಟಾಗಿ ಹೋಗಿ ಟೆಸ್ಟ್ ಮಾಡಿದ್ರು ಅದು ಪಾಸಿಟಿವ್ ಆಗೋದಿಲ್ಲ. ಅದನ್ನು ಟೆಸ್ಟ್ ಮಾಡಬೇಕು ಅಂತಂದ್ರೂ 3 ರಿಂದ 4 ವಾರ ಮಿನಿಮಮ್ ಬೇಕಾಗ್ತದೆ. ಅಂದರೆ ಸಫಿಸ್ಟಿಕೇಟೆಡ್ ಟೆಸ್ಟ್ ಯೂಸ್ ಮಾಡಿದರೆ ಒಂದು 10 ದಿನ 15 ದಿನ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಇಲ್ಲ ಆ್ಯಂಟಿಜನ್ ಆ್ಯಂಟಿಬಾಡಿ ಟೆಸ್ಟ್ ಮಾಡಬೇಕು ಅಂದ್ರೂ ಕನಿಷ್ಠ 3 ರಿಂದ 4 ವಾರ ಬೇಕಾಗ್ತದೆ ಆ ಟೆಸ್ಟ್ ಪಾಸಿಟಿವ್ ಆಗೋದಕ್ಕೆ. ಅದಾದಮೇಲೆ ಆ ವ್ಯಕ್ತಿಗೆ ಏನಾರ ಅಕಸ್ಮಾತ್ ಏನೋ ಪಿನ್ಪ್ರಿಕ್ ಆಗೋಯ್ತು, ಏನೋ ಗೊತ್ತಾಗಲಿಲ್ಲ ಅಂದಾಗ ಕ್ರಾನಿಕ್ ಫೇಸಿಗೆ ಹೋದಾಗ ಇಮ್ಯುನಿಟಿ ಕಮ್ಮಿ ಆಗೋಗ್ತದೆ. ಒಂದ್ಸಲಿ ಇಮ್ಯುನಿಟಿ ಕಮ್ಮಿ ಆದರೆ ಅವರಿಗೆ ಯಾವ್ಯಾವ ಇನ್ಫೆಕ್ಷನ್ ಬರಬಾರ್ದು ಅಂದರೆ ಈ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಂತಲೂ ಇರ್ತದೆ. ಇದರಲ್ಲಿ ಈ ಫಂಗಸ್ ಎಲ್ಲರಿಗೂ ಬರೋದಿಲ್ಲ. ನೀವು ನೋಡಿದ್ರಿ ಕೋವಿಡ್ ಟೈಮಲ್ಲಿ ಫಂಗಸ್ ಬಂತು, ಅದು ಬಂತು ಆಸ್ಪರ್ಜಿಲ್ಲೋಮಾ ಅಂತ. ಅದೇ ಥರ ಈ ಇಮ್ಯುನಿಟಿ ಏನಾರ ಕ್ರಾನಿಕ್ ಫೇಸಿಗೆ ಹೋಗಿ ಇಮ್ಯುನಿಟಿ ಕಮ್ಮಿ ಆದರೆ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಆಗ್ತದೆ. ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರ್ಬೋದು, ಫಂಗಸ್ ಆಗ್ಬೋದು, ಬ್ಯಾಕ್ಟೀರಿಯಾ, ಯೂರಿನ್ ಇನ್ಫೆಕ್ಷನ್ ಆಗೋದು, ನ್ಯೂಮೋನಿಯಾ ಆಗೋದು, ಕಿಡ್ನಿ ಫೇಲ್ಯೂರ್ ಆಗೋದು, ಲಂಗ್ ಫೇಲ್ಯೂರ್ ಆಗೋದು, ಬ್ರೈನ್ ಒಳಗಡೆ ಆಕ್ಸೆಸ್ ಆಗೋದು, ಇದೆಲ್ಲ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾವು ಕೊನೆ ಫೇಸಿಗೆ ಅದಕ್ಕೆ ನಾವು ಏಡ್ಸ್ ಅಂತ ಕರಿತೀವಿ. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಅಂದರೆ ಏನು? ನ್ಯಾಚುರಲಾಗಿ ಬಂದಿರೋದಲ್ಲ, ಅದು ಯಾರೋ ಒಂದು ಬೇರೆ ಕಡೆಯಿಂದ ಬಂದಿರೋಂಥ ಇನ್ಫೆಕ್ಷನ್ಸು. ಸೊ ಈಗ ಈ ಟಾಪಿಕ್ಕಿಗೆ ಬರಬೇಕು ಅಂತಂದರೆ ಮುನಿರತ್ನವರು ಇದೊಂದು ಸಂಚನ್ನು ರೂಪಿಸಿದ್ರು. ಯಾರ ಮೇಲೆ? ನಮ್ಮ ನಾಯಕರಾದ DK ಸುರೇಶ್ ಅವರು ಇರ್ಬೋದು, ಇಲ್ಲ ಕುಸುಮ ಹನುಮಂತರಾಯಪ್ಪ ಅವ್ರ ಮೇಲೆ ಇರ್ಬೋದು ಅಂತಂದ್ಬಿಟ್ಟು ನಿಮ್ಮ ಮಾಧ್ಯಮಗಳಲ್ಲೇ ನಾವೆಲ್ಲ ಕೇಳಿದ್ದೀವಿ. ಅದೇ ರೀತಿಯಾಗಿ ಅವ್ರ ಪಕ್ಷದವ್ರನ್ನೂ ಅವ್ರು ಬಿಟ್ಟಿಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರ ಮೇಲೂ ಇದೇ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿನ್ನೆ ನಾವು TV ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಬಂದು ಅವರೇ ಎವಿಡೆನ್ಸ್ ಕೊಡ್ತಾಯಿದ್ರು TVಲಿ. ನನ್ನನ್ನು ಈ ಥರ ಹೇಳಿದರು, ಒಂದು ಬ್ಲೇಡನ್ನ ಇಟ್ಕೊಂಡೋಗಿ ಕೈಯಲ್ಲಿ ಇಟ್ಕೊಂಡೋಗಿ ಬ್ಲಡ್ಡನ್ನ ತೊಗೊಂಡೋಗಿ ಶೇಕೆಂಡ್ ಕೊಡು ಇಂಥ ಫಂಕ್ಷನಲ್ಲಿ. ಶೇಕೆಂಡ್ ಕೊಟ್ಟಾಗ ಒಂದು ಸ್ವಲ್ಪ ರಕ್ತ ಬರ್ತದೆ, ಅಲ್ಲಿಂದ ಹೋಗು ನೀನು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವ್ಯಕ್ತಿ ನಿನ್ನೆ ಮಾಧ್ಯಮ ಯಾವುದೋ ಒಂದು ಚಾನಲ್ TV ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಅಂದರೆ ಇವ್ರು ಎಷ್ಟು ಇದಿದ್ದಾರೆ ಅಂದರೆ ಅವರಿಗೆ ಯಾರು ಆಗಿಲ್ಲ ಅಂತಂದರೆ ಅವ್ರಿಗಿಂತ ಯಾರು ಬೆಳೀತಾ ಇದ್ದಾರೆ ಅಂದರೆ, ಆಮೇಲೆ ಕೆಲವು ಕಾರ್ಪೊರೇಟ್ಗಳ ಮೇಲೆ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಮಹಿಳಾ ಕಾರ್ಪೊರೇಟ್ಗಳಿರಲಿ ಅಂಥವ್ರಿಗೆಲ್ಲ ಬೆದರಿಸಿ ಮಾಡಿದ್ದಾರೆ. ನೀವು ನೋಡಿರ್ಬೋದು, ನಾಯಕರುಗಳು ಸುತ್ತ ಜನಗಳು ಇದ್ದೇ ಇರ್ತಾರೆ. ಎಲ್ಲರೂ ಹಾರ ತರ್ತಾರೆ, ಟೋಪಿ ತರ್ತಾರೆ, ಇದನ್ನ ಹಾಕ್ತಾರೆ, ಎಲ್ಲನೂ ಆಗ್ತಾ ಇರ್ತಾರೆ. ಬಟ್ ಎಲ್ಲನೂ ನಾವು ಚೆಕಪ್ ಮಾಡಿ ಒಂದು ಪಿನ್ ಇದಾ, ಸಿರಿಂಜ್ ಇದಾ, ಇಲ್ಲ ಇದಿದೆ ಅಂತ ನಾವು ಚೆಕ್ ಮಾಡಿ ಬಿಡೋದಕ್ಕಾಗೋದಿಲ್ಲ. ಸೊ ಇದನ್ನು ಒಂದು ಕ್ರೂರ ಕೃತ್ಯ ಅಂತ ಕರಿಬೋದು. ಅಂದರೆ ಈ ಆ್ಯಕ್ಟ್ ಈಸ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ. ದಿಸ್ ಈಸ್ ಕಾಲ್ಡ್ ಡಾಕ್ಟರ್ ರಂಗನಾಥ್ ಸರ್ ಹೇಳಿದಂಗೆ ಇದಕ್ಕೆ ನಾವು ಬಯೋ ಟೆರರಿಸಮ್ ಅಂತ ಕರಿತೀವಿ. ಟೆರರಿಸಮ್
ಬಾಂಬ್ ತಂದು ಹಾಕಿದ್ರು ಒಂದೇ, ಈ ಥರ ವೈರಸ್ಗಳು ತಂದು ಹಾಕಿದ್ರು ಒಂದೇ, ಅಷ್ಟೇ ಹೀನಾಯ ಕೃತ್ಯ ಇದು. ಇದು ಮಾನವೀಯತೆಗೆ ಮಾಡಿದ ಒಂದು ಕೃತ್ಯ ಇದು. ಸೊ ದಿಸ್ ಆ್ಯಕ್ಟ್ ಈಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಆ್ಯಂಡ್ ಲೀಗಲಿ ಆ್ಯಂಡ್ ಎಥಿಕಲಿ ಆಲ್ಸೋ ದಿಸ್ ಈಸ್ ನಾಟ್ ಕರೆಕ್ಟ್. ಯಾವುದೋ ಒಬ್ಬ ವ್ಯಕ್ತಿ ಹೊರ ಬಂದು ಇಲ್ಲಿ ಬಾಂಬ್ ಹಾಕ್ಬಿಟ್ರೆ, ಸಣ್ಣ ಬಾಂಬ್ ಹಾಕಿದ್ರೆ ಅದನ್ನೇ ದೊಡ್ಡ ವಿಷಯ ಮಾಡ್ಬಿಡ್ತೀವಿ. ಇದು ಆ ಬಾಂಬ್ ಹಾಕೋದ್ಕಿಂತ ದೊಡ್ಡ ಬಯೋಟೆರರಿಸಮ್ ಆ್ಯಕ್ಟ್ ಅಂತ ಹೇಳ್ತೀವಿ. ಮುಂದೆ ವಾರ್ಫೇರ್ ಆಗೋಂಥದ್ದು ನಾವು ನೋಡಿದ್ದೀವಿ. ನ್ಯೂಕ್ಲಿಯರ್ ಬಾಂಬ್, ಆ ಬಾಂಬ್, ಈ ಬಾಂಬಲ್ಲೆಲ್ಲ ನಾವು ವಾರ್ ಆಗೋದಿಲ್ಲ. ಇನ್ನೇನೇ ಇದ್ದರೂ ಈ ಥರ ವೈರಸ್ಸೇ. ಈಗ ನಾವು ಮುಂಚೆ ನೋಡ್ತಾ ಇದ್ವಿ, ಕೋವಿಡ್ ಬಂದಾಗ ಯಾರೋ ಬೇರೆ ದೇಶವ್ರು ತಂದ್ಬಿಟ್ಟು ಬಿಟ್ಬಿಟ್ರು, ಇವ್ರು ಬಂದುಬಿಟ್ರು ಅಂತ. ಇದೇ ಥರ ಈ ವೈರಸ್ನ ಒಬ್ಬ ವ್ಯಕ್ತಿಯಿಂದ ಒಬ್ಬನಿಗೆ, ಇನ್ನೊಬ್ಬನಿಗೆ ಕಾಂಟ್ಯಾಕ್ಟ್ ಆಗ್ತಾ ಇದ್ರೆ, ಈಗ ನಾವು ನೋಡಿರಂಗೆ ಈ MLA ಸಾಹೇಬರು, ಮಾಜಿ ಸಚಿವರು ಎಷ್ಟು ಜನಕ್ಕೆ ಶೇಕ್ ಹ್ಯಾಂಡ್ ಕೊಡಿಸಿದಾರೋ, ಎಷ್ಟು ಜನಕ್ಕೆ ಪಿನ್ಫ್ಲಿಕ್ ಮಾಡಿದಾರೋ, ಎಷ್ಟು ಜನಕ್ಕೆ ಈ ಥರ ಹನಿ ಟ್ರ್ಯಾಪ್ಸ್ ಮಾಡಿಬಿಟ್ಟು ಈ ಥರ ಕೆಲಸ ಮಾಡಿದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾರು ಅವರವ್ರ ಸಂಪರ್ಕದಲ್ಲಿ ಬಂದಿದ್ದಾರೋ ಅಂಥವ್ರು ದಯವಿಟ್ಟು ಹೋಗಿ ಈ ಟೆಸ್ಟನ್ನು ಮಾಡಿಸ್ಕೋಬೇಕು. ಇನ್ನೊಂದು ಹೇಳಬೇಕು ಅಂತಂದರೆ, ಈ ಟೆಸ್ಟು ಈಗ